ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಏಪ್ರಿಲ್ 2000 ಹೇಗಿದೆ ಫಲಾನುಫಲ ಮಕರ ರಾಶಿಯವ್ರದ್ದು ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ. ಎಲ್ಲರಿಗೂ ಕೂಡ ಸೌರಮಾನ ಯುಗಾದಿ ಹಬ್ಬ ಆಚರಿಸುವಂತ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 14 ಏಪ್ರಿಲ್ 2026 ಮಂಗಳವಾರ ಸೌರಮಾನ ಪದ್ಧತಿಯಂತೆ ಆಚರಿಸುವಂತವರು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ. ಯಾಕೆಂದ್ರೆ ಸೂರ್ಯ ಮೀನ ರಾಶಿಯಿಂದ ಮೇಷರಾಶಿ ಪ್ರವೇಶ ಆಗುವಂತಹ ಕಾಲ, ಸೂರ್ಯ ಉಚ್ಚನಾಗ್ತಾನೆ. ಅವತ್ತಿನ ದಿನ ಕೂಡ ಯುಗಾದಿ ಹಬ್ಬ ಕೆಲವರು ಆಚರಣೆ ಮಾಡ್ತೀವಿ. ಮತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಬುಧವಾರ, 20 ಏಪ್ರಿಲ್ 2026 ಮಂಗಳವಾರ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ಮುಹೂರ್ತ. ಇಂತಹ ದಿನ ಚಿನ್ನ ತಗೋಬೇಕಾ ತಗೊಳ್ಳಿ, ಬೆಳ್ಳಿ ತಗೋಬೇಕಾ ತಗೊಳ್ಳಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಪಾಪ ಕಾರ್ಯಗಳನ್ನ ಮಾಡಬಾರ್ದು. ಯಾಕಂದ್ರೆ ಇವತ್ತು ಎಲ್ಲ ಅಕ್ಷಯವಾಗಿ ಬರುವಂತಹ ದಿನ. ಗಂಗಾ ಸ್ನಾನ ಮಾಡಿ, ಹೋಮ ಜಪ ತರ್ಪಣಾದಿಗಳನ್ನ ದಾನ ಧರ್ಮಗಳನ್ನ ನೀವು ಎಷ್ಟೆಷ್ಟು ಮಾಡ್ತೀರಿ ಅದ್ರ ಪ್ರತಿಫಲ ನಿಮಗೆ ಇವತ್ತಿನ ದಿನ ಪ್ರಾಪ್ತಿಯಾಗುತ್ತೆ. ತಂತ್ರ ಮಂತ್ರ ಯಂತ್ರ ಎಲ್ಲ ಸಾಧನೆಯನ್ನ ಮಾಡಬಹುದು. ಒಳ್ಳೆಯದನ್ನ ಮಾಡಬೇಕು, ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿ. 21 ಏಪ್ರಿಲ್ 2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಈಗ ಮಕರ ರಾಶಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಮಕರ ರಾಶಿಗೆ ಮಂಗಳ ಗ್ರಹ ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ 2 ಏಪ್ರಿಲ್ 2026 ಕುಜ ನಿಮ್ಗೆ ಈ ತಿಂಗಳಲ್ಲಿ ಶುಭ ಫಲವನ್ನ ಕೊಡ್ತಾನೆ. ಕುಜ ಏನಾಗ್ತಾನೆ, ಮಂಗಳನಾಗಿ ಮಂಗಳ ಫಲಗಳನ್ನ ಕೊಡ್ತಾನೆ. ಮೀನ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ. ಆಮೇಲೆ 10 ಏಪ್ರಿಲ್ 2026 ಬುಧ ಕೂಡ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14 ಏಪ್ರಿಲ್ 2026 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ. 19 ಏಪ್ರಿಲ್ 2026 ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ಈ ಎಲ್ಲ ಗ್ರಹಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರಿಗೆ ಕುಜ ಅಂದ್ರೇನೆ ಬಲ, ಶರೀರಕ್ಕೆ ಕಾರಕ ಗ್ರಹ. ಕುಜ 3ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಮಕರ ರಾಶಿ ಜಾತಕರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಕುಜ ಯಾವ ರೀತಿ? ಕುಜ ಲಾಭಾಧಿಪತಿ, ಲಾಭ ಕೊಡ್ತಾನೆ. ಹೇಗೆ? ನೀವು ಧೈರ್ಯದಿಂದ ಮುನ್ನುಗ್ಗಿ ಎಲ್ಲ ಆಗುತ್ತೆ. ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ, ನಮ್ಮ ಮಕರ ರಾಶಿ ನಮ್ಗೆ ಯಾವಾಗ ಟೈಮ್ ಚೆನ್ನಾಗಾಗುತ್ತೆ ಅಂತ ನೆಗೆಟಿವ್ ಯೋಚನೆ ಮಾಡಲೇಬಾರ್ದು. ಕುಜ ಯಾವಾಗ ತೃತೀಯ ಭಾವಕ್ಕೆ ಸಂಚಾರ ಆಗ್ಬಿಡ್ತಾನೆ, 2ನೇ ತಾರೀಕಿಂದನೇ ನಿಮಗೆ ಒಳ್ಳೆ ಟೈಮ್ ಆರಂಭ ಆಗುತ್ತೆ. ಮಕರ ರಾಶಿಯವ್ರು ಕೇಳ್ತಿರಲ್ಲ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಆರಂಭ. ನೋಡಿ ಹೇಳ್ತಾ ಇದ್ದೀನಿ, 2 ಏಪ್ರಿಲ್ 2026 ಕುಜ ಲಾಭಾಧಿಪತಿ. ಲಾಭ ಅಂದ್ರೆ ಏನು? ಆಯ ಬರುವಂಥದ್ದು, ವ್ಯಯ ಅಂದ್ರೆ ಹೋಗುವಂಥದ್ದು. ಕುಜ ನಿಮಗೆ ತಂದು ಕೊಡ್ತಾನೆ ಯಾವಾಗ? ನೀವು ಧೈರ್ಯವಾಗಿ ಮುನ್ನುಗ್ದಾಗ, ಧೈರ್ಯವಾಗಿ ಬಿಸ್ನೆಸ್ ಮಾಡಿದಾಗ. ಆದ್ರಿಂದ ಧೈರ್ಯವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ನಿಮಗೆ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಕುಜ ತೃತೀಯ ಭಾವದಲ್ಲಿದ್ದಾಗ ನೀವು ಧೈರ್ಯ ನಿಮಗೆ ಕೊಟ್ಬಿಡ್ತಾನೆ, ಶರೀರದಲ್ಲಿ ಸ್ಟ್ರಾಂಗ್. ಯಾಕೆಂದ್ರೆ ಒಬ್ಬ ಕೂಲಿ ಕಾರ್ಮಿಕನಿಗೆ ತುಂಬಾ ಶಕ್ತಿ ಇದ್ದಾಗ, ಪವರ್ಫುಲ್ ಇದ್ದಾಗ ರೈತನಿಗಾಗ್ಲಿ ಕೆಲಸ ಮಾಡಕ್ ಮನ್ಸು ಬರುತ್ತೆ, ಹಣ ಸಂಪಾದನೆ ಮಾಡಕ್ಕೆ ಶಕ್ತಿ ಬರುತ್ತೆ. ಹಾಗಾದ್ರೆ ನೀವು ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕುಜ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ಥಿರಾಸ್ತಿ ಏನಾದಿದ್ರೆ ಅದೇನ ಮಾರಾಟ ಮಾಡಿದ್ರೆ ಅದರಿಂದನೂ ಲಾಭ ಬರುತ್ತೆ. ತುಂಬಾ ಧೈರ್ಯ ಹೆಚ್ಚಾಗತ್ತೆ, ಧನಲಾಭ ಪ್ರಾಪ್ತಿಯಾಗುತ್ತೆ. ದೈಹಿಕಕ್ಕೆ ಕಾರಕ ಗ್ರಹ ಯಾರು? ಶುಕ್ರ. ಸ್ಟ್ರಾಂಗ್ ಆದಾಗ ದೈಹಿಕ ಸಾಮರ್ಥ್ಯ ನಿಮ್ಗೇನಾಗುತ್ತೆ? ಹೆಚ್ಚಾಗುತ್ತೆ. ಅಧಿಕಾರಿಗಳಿಂದ ಸಹಾಯ ಸಿಗುತ್ತೆ. ಪೊಲೀಸ್ನವರಿಂದ ಏನೋ ಸಹಾಯ ಆಗ್ಬೇಕು, ಈ ಟೈಮಲ್ಲಿ ನಿಮ್ಗೆ ಸಹಾಯ ಸಿಗುತ್ತೆ. ವಿವಾಹ ಏನಾದ್ರೂ ಆದ್ರೆ ವಿವಾಹದಿಂದ ಲಾಭ. ಬಂಗಾರದ ಆಭರಣಗಳು ಮಾರಾಟ ಮಾಡೋರ್ಗೆ ಆಭರಣದಿಂದ ಲಾಭ ಉಂಟಾಗುತ್ತೆ.
ನೋಡಿ ಮಕರ ರಾಶಿಯವರಿಗೆ ಕುಜ ಇಷ್ಟೆಲ್ಲ ಶುಭ ಫಲ ಕೊಡ್ತಾನೆ. ಕುಜ ನಿಮ್ ಜಾತಕದಲ್ಲಿ ಚೆನ್ನಾಗಿದಾನ ಚೆನ್ನಾಗಿಲ್ವಾ ನನಗೇನ್ ಗೊತ್ತು? ನೀವು ಜಾತಕ ತೋರಿಸ್ಬೇಕು. ಇಲ್ಲಾಂದ್ರೆ ಗುರುಜಿ ನೀವೇನು ಹೇಳ್ತಾನೆ ಇದ್ದೀರಾ, ಒಂದ್ ತಿಂಗಳಾದ್ರೂ ಇನ್ನೊಂದ್ ತಿಂಗಳು ಬಂತು, ನನ್ನ ಪರಿಸ್ಥಿತಿ ಹಾಗೇ ಇದೆ. ಕೆಲವೆಲ್ಲ ಕಮೆಂಟ್ ಮಾಡ್ತೀರಾ, ನಾನು ನೋಡ್ತೀನಿ ಅಲ್ವಾ? ಹಾಗೇ ಇದೆ ನಮ್ಮ ಪರಿಸ್ಥಿತಿ. ಯಾಕೆ ನಿಮ್ ಜಾತಕ ತೋರಿಸಿಲ್ಲ? ಕುಜ ಯಾವ ದಶೆ ನಡೀತಾ ಇದೆ? ಕುಜ ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ? ಒಟ್ಟಾರೆ ಕುಜ ಇವೆಲ್ಲ ಫಲವನ್ನ ಈ ತಿಂಗಳಂತೂ ನಿಮ್ಗೆ ಪ್ರಾಪ್ತಿ ಮಾಡ್ಲೇಬೇಕು. ಕುಜ ಇಷ್ಟೆಲ್ಲ ಶುಭ ಫಲಗಳನ್ನ ಮಕರ ರಾಶಿಯವರಿಗೆ ಕೊಡ್ತಾನೆ. ಆಮೇಲೆ ಶುಕ್ರ ಚತುರ್ಥ ಭಾವ ಮತ್ತು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ. ಮಕರ ರಾಶಿಯವರಿಗೆ ಶುಕ್ರ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ, ಅದಕ್ಕೆ ಯೋಗಕಾರಕ ಅಂತೀವಿ. ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಚತುರ್ಥ ಭಾವದಲ್ಲಿ ಮತ್ತು ಪಂಚಮ ಭಾವದಲ್ಲಿ ಶುಕ್ರ ಈ ತಿಂಗಳಲ್ಲಿ ಸಂಚಾರ ಆಗ್ತಾನೆ. ಹಂಗಾದ್ರೆ ಶುಕ್ರನಿಂದ ಏನೇನು ಫಲಾನುಫಲ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ? ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಲಾಭ ಮಾಡ್ತೀರಾ. ಬಿಲ್ಡರ್ಗಳಾಗಿದ್ದೀರಾ, ಲಾಭ ಮಾಡ್ತೀರಾ. ವಾಹನಗಳನ್ನ ಡ್ರೈವ್ ಮಾಡ್ಬೋದು, ಅಥವಾ ಯಾವುದೋ ಓಲಾ ಊಬರ್ ಇದಕ್ಕೆಲ್ಲ ನೀವು ಕರೆಕ್ಟ್ ಆಗಿರ್ಬೋದು, ಧನ ಲಾಭವನ್ನ ಮಾಡ್ಕೊಂತೀರಾ. ಯಾಕೆಂದ್ರೆ 4ನೇ ಮನೆಯಲ್ಲಿದ್ದಾಗ ವಸ್ತ್ರ ವ್ಯಾಪಾರಿಗಳು, ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಕಂಚಿ ಅವು ಇವು ಒಳ್ಳೊಳ್ಳೆ ಸೀರೆ ಅಂಗಡಿಗಳಿದಾವೆ, ಅವರೆಲ್ಲರಿಗೂ ಒಳ್ಳೆ ವ್ಯಾಪಾರ ಆಗುತ್ತೆ. ಕಲಾತ್ಮಕವಾಗಿ ನಿಮ್ಮ ಜೀವನವನ್ನ ರೂಪಿಸ್ಕೊಂತೀರಿ. ವೃತ್ತಿಯಲ್ಲಿ ಉಲ್ಲಾಸವನ್ನ ಪಡಿತೀರಿ. ಸ್ತ್ರೀ ಸ್ನೇಹ ನಿಮಗೆ ಪ್ರಾಪ್ತಿಯಾಗತ್ತೆ. ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇವಾಗ ಡೆಂಟಲ್ ಅಥವಾ ಮೆಡಿಕಲ್ ಓದುವಂತ ಸ್ಟೂಡೆಂಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ನಿಮಗೆ ನಿಮ್ಮ ಪ್ರೊಫೆಸರ್ಸ್ ಅಥವಾ ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನ ಮೂಡಿಸುತ್ತೆ. ಅದರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಿರಿಯರಿಂದ ನಿಮಗೆ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಉನ್ನತ ಶ್ರೇಣಿಗೆ ಹೋಗ್ತೀರಿ. ಉನ್ನತವಾದ ಹೆಸರನ್ನ ಪಡಿತೀರಿ. ಖ್ಯಾತಿಯನ್ನ ಪಡಿತೀರಿ. ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಹಣನ ಅಥವಾ ಸಂತೋಷನ? ನೀವೇ ಕಮೆಂಟ್ ಮಾಡಿ. ನಿಮ್ಗೆ ಹಣ ಬೇಕಾ, ಸಂತೋಷ ಬೇಕಾ ಅನ್ನುವಂಥದ್ದು. ಸಂತೋಷವನ್ನ ನೀವು ಈ ತಿಂಗಳು ಪಡಿತೀರಾ. ಸಂಗೀತದಲ್ಲಿ ಆಸಕ್ತಿ, ನಾಟಕಗಳಲ್ಲಿ ಆಸಕ್ತಿ, ಕ್ರೀಡೆಯಲ್ಲಿ ಆಸಕ್ತಿ, ಫ್ಯಾಷನ್ ಡಿಸೈನ್, ಫ್ಯಾಷನ್ ಮಾಡುವಂಥವ್ರಿಗೆ ಇವರೆಲ್ಲರಿಗೂ ಕೂಡ ಟೈಮು ಬಹಳ ಚೆನ್ನಾಗಿರುತ್ತೆ. ಚಲನಚಿತ್ರಗಳಿಂದನೂ ಕೂಡ ಸಂತೋಷವನ್ನ ಪಡಿತೀರಿ. ಪ್ರೀತಿ, ಪ್ರೇಮ ಇದರಲ್ಲೆಲ್ಲ ಅನುಕೂಲವನ್ನ. ಶುಕ್ರ ಅಂದ್ರೆ ಪ್ರಾಪಂಚಿಕ ಸುಖ, ಕಣ್ಣಿಂದ ನೋಡಿದಾಗ ಖುಷಿ, ಒಳ್ಳೊಳ್ಳೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದಾಗ ಒಂದು ಸಂತೋಷ, ಒಳ್ಳೆ ಮ್ಯೂಸಿಕ್ ಹಾಕಿರ್ತಾರೆ, ಒಳ್ಳೆ ನಿಮ್ಗೆ ಊಟ ನೀಟಾಗಿ ಬಡಿಸ್ತಾರೆ. ಅನ್ನಹಿ ಪೂರ್ಣ ಬ್ರಹ್ಮ ಅಲ್ವಾ? ಊಟ ಮಾಡೋದ್ರಿಂದ ನಮ್ಗೆ ಯೋಗ ಉಂಟಾಗುತ್ತೆ. ಅಂತಹ ಒಳ್ಳೆ ಆಹಾರ ತಿನ್ನುವಂತಹ ಯೋಗ, ಇದೆಲ್ಲ ಶುಕ್ರ ರಾಯಲ್ ಊಟಗಳು ತಿನ್ಬೇಕು. ಅವಾಗ ಶುಕ್ರ ಬಲಿಷ್ಠನಾದಾಗ ನಿಮ್ಗೆ ಒಳ್ಳೊಳ್ಳೆ ಊಟ, ರೋಡಲ್ಲಿ ಊಟ ಮಾಡೋದಲ್ಲ, ಒಳ್ಳೆ ಕಡೆ ಕುತ್ಕೊಂಡು ನಿಮಗೆ ಕ್ಲೀನಾಗಿ ಬಡಿಸಿ ಊಟ ಮಾಡುವಂತಹ ಯೋಗ. ಒಳ್ಳೊಳ್ಳೆ ಮದುವೆಗಳಿಗೆ ಹೋದ್ರೆ ಒಳ್ಳೊಳ್ಳೆ ಊಟ. ಈ ತರ ಮಕರ ರಾಶಿಯವರಿಗೆ ಇವೆಲ್ಲ ಒಳ್ಳೆ ಪ್ರಾಪ್ತಿಗಳು ಆಗತ್ತೆ. ಆದ್ರೆ ಮಕರ ರಾಶಿಯವರಿಗೆ ಬುಧ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ. ಬುಧ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಯಾಕಂದ್ರೆ ನಿಮಗೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ಏನ್ ನೆಗೆಟಿವ್ ಆಗುತ್ತೆ ಅದರಿಂದ ನಾನು ಹೇಗೆ ಹುಷಾರಾಗಿರ್ಬೇಕು ಅನ್ನೋದು. ಬುಧ ನೀಚನಾಗ್ಬಿಡ್ತಾನೆ ಈ ತಿಂಗಳು. ಎಷ್ಟನೇ ತಾರೀಕು? 10ನೇ ತಾರೀಕು. ಬುಧ ನೀಚ. ಆದ್ರೆ ಬುಧ 6ನೇ ಮನೆ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧ ಕೆಲವೊಂದು ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಏನ್ ನೆಗೆಟಿವ್ ಎಫೆಕ್ಟ್ ಅಂದ್ರೆ ಸಂಬಂಧಿಕರ ಜೊತೆ ಶತ್ರುತ್ವ, ಅಥವಾ ನೆನಪಿನ ಶಕ್ತಿ ನಷ್ಟ ಆಗುವಂಥದ್ದು. ಶತ್ರುಗಳಿಂದ ಕೆಲವೊಂದು ಸಮಯ ಭಯ ಉಂಟು ಮಾಡ್ಬಿಡ್ತಾನೆ. ಬಹಳ ಜಾಗ್ರತೆ. ಬುಧ ಕೆಟ್ಟೋಗಿರ್ತಾನೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಸೂರ್ಯ ನಿಮಗೆ ಅಷ್ಟಮಾಧಿಪತಿ. ತೃತೀಯ ಭಾವದಲ್ಲಿ ಇದಕ್ಕೆ ಚೆನ್ನಾಗಿ ಫಲ ಕೊಡ್ತಾನೆ. 14ನೇ ತಾರೀಕು ನಂತರ ಸೂರ್ಯನು ಕೂಡ ನೆಗೆಟಿವ್ ಎಫೆಕ್ಟ್ ಅನ್ನ ನಿಮ್ಗೆ ಕೊಡ್ತಾನೆ. ಸೂರ್ಯ ಯಾವ ರೀತಿ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ? ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಪಿತ್ರಾರ್ಜಿತ ಆಸ್ತಿ ಸ್ವತ್ತು ಅದರಲ್ಲಿ ತೊಂದರೆ, ನಷ್ಟ ಆಗುವಂಥದ್ದು, ಅಧಿಕಾರ ಪಡಿಬೇಕು ಅಲ್ಲಿ ಏನೋ ಒಂದು ತೊಂದರೆಗಳಾಗುವಂತಹ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸೂರ್ಯನಿಂದ. ಅದಕ್ಕೆ ಮಕರ ರಾಶಿ ಜಾತಕರು ಯಾರಿದ್ದೀರಿ, ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಎದ್ದೇಳಬೇಕು. ದಿನಾ ಒಂದು ಸೂರ್ಯೋದಯ ಸಮಯನೋ ಬ್ರಹ್ಮ ಮುಹೂರ್ತ ಸಮಯದಲ್ಲೋ ಬೆಳಿಗ್ಗೆ ಬೇಗ ಎದ್ದೇಳುವಂತಹ ಅಭ್ಯಾಸ. ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ನೀವು ಎದ್ರೆ ಪರಿಹಾರ, ಸೂರ್ಯ ಚೆನ್ನಾಗಾಗ್ಬಿಡ್ತಾನೆ. ಸೂರ್ಯ ನೆಗೆಟಿವ್ ಎಫೆಕ್ಟ್ ಕೊಡಬೇಕು,
ಅವನು ನೆಗೆಟಿವ್ ಎಫೆಕ್ಟ್ ಕೊಡಲ್ಲ. ಅದಕ್ಕೆ ಪರಿಹಾರವನ್ನ ಮಾಡಿ ಅಂತ ಹೇಳ್ತಿರೋದು. ಬೆಳಿಗ್ಗೆ ಎದ್ದು ತಾಮ್ರದ ಚೊಂಬಿನಿಂದ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದನ್ನ ಮರಿಬೇಡಿ. ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಈ ತಿಂಗಳಲ್ಲಿ ಆಗಾಗ ಮಾಡಿಸ್ತಾ ಹೋಗಿ. ದಾನ ಧರ್ಮಗಳು ಏನ್ ಮಾಡ್ಬೇಕಪ್ಪ ಮಕರ ರಾಶಿ ಜಾತಕರು ಅಂದಾಗ, ಹೆಸರು ಕಾಳು ಉಸ್ಲಿ ಮಾಡಿ ದೇವರಿಗೆ ನೈವೇದ್ಯವನ್ನ ಇಟ್ಟು ಭಕ್ತರಿಗೆ, ವಿಷ್ಣು ಭಕ್ತರಿಗೆ ದಾನವನ್ನ ಮಾಡಿ. ಶ್ರೀನಿವಾಸ, ಶ್ರೀ ವೆಂಕಟೇಶ್ವರ, ಮಹಾವಿಷ್ಣು ದೇವಸ್ಥಾನಕ್ಕೂ ಕೂಡ ನೀವು ದರ್ಶನವನ್ನ ಮಾಡ್ಬೋದು ಈ ತಿಂಗಳು. ಮಕರ ರಾಶಿಯ ಸಂಪೂರ್ಣ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರ, ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಹೈಪ್ ಅಂತ ಇದೆ ಅಲ್ಲ, ಹೈಪ್ ಅಂತ ಕೆಳಗಡೆ ಒತ್ತಿದ್ರೆ ವಿಡಿಯೋ ಇನ್ನು ಮೇಲೆ ಪಾಯಿಂಟ್ಸ್ ಹೋಗುತ್ತೆ. ಅದೆಲ್ಲ ನೀವೆಲ್ಲ ಮಾಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ ಅನ್ನ ಹಾಕಿ, ಓದ್ತಾ ಇರ್ತೀವಿ ಪ್ರಿಯ ವೀಕ್ಷಕ. ಅದರಂತೆ ಮುಂದಿನ ತಿಂಗಳು ಭವಿಷ್ಯವನ್ನು ಕೂಡ ತಿಳಿಸೋಣ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ವಿಡಿಯೋವನ್ನ ನಿಮಗೆ ಮಾಡೋಣ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.